ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ. ಆ್ಯಂಡ್ ನಾನು ನಿಮ್ಗೆ ಇವತ್ತು ತುಂಬ ಒಳ್ಳೆ ಕಾಂಟೆಂಟ್ನ ತೊಗೊಬಂದಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಕಾಂಟೆಂಟು ಆ್ಯಂಡ್ ತುಂಬ ಈಸಿನೂ ಕೂಡ. ಆ್ಯಂಡ್ ಈಸಿಲಿ ನೀವು ಬಂದುಬಿಟ್ಟು ಕ್ರಿಯೇಟ್ ಮಾಡ್ಬೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಹೇಳ್ಕೊಡ್ತೀನಿ ಹಾರರ್ ಸ್ಟೋರಿ ವಿಡಿಯೋ ಯಾವ ಥರ ಮಾಡೋದಂತ. ಓಕೆನಾ? ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮದು. ಇಲ್ಲಿ ಟೈಪ್ ಮಾಡಿ ಹಾರರ್ ಸ್ಟೋರೀಸ್ ಇನ್ ಕನ್ನಡ ಅಂತ. ಓಕೆನಾ? ಹಾರರ್ ಸ್ಟೋರೀಸ್ ಇನ್ ಕನ್ನಡ ಅಂತ ಟೈಪ್ ಮಾಡಿಬಿಟ್ಟು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲಿ ಇದು ಡೆಸ್ಕ್ಟಾಪ್ ಮೋಡಲ್ಲಿದೆ. ಸಿಂಪಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾರ್ಮಲ್ ಮೋಡಲ್ಲಿ ತಗೊಬರೋಣ. ಓಕೆನಾ ಗೈಸ್? ಅದಾದಮೇಲೆ ಇಲ್ಲಿ ಕೆಳಗೆ ಥರನೇ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿರ್ಬೇಕು ಭಯಾನಕ ಕಥೆಗಳು, ಹಾರರ್ ಸ್ಟೋರೀಸ್ ಇನ್ ಕನ್ನಡ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ. ಸಿಂಪಲಿ ನೀವೇನು ಮಾಡಬೇಕು, ಅದ್ರ ಮೇಲೆ ಟ್ಯಾಪ್ ಮಾಡಿ. ಓಕೆನಾ? ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ಸ್ಟೋರೀಸ್ ಅನ್ಲಿಮಿಟೆಡ್ ಸ್ಟೋರೀಸ್ ಇದೆ. ಇಲ್ಲಿ ನೋಡಿ, ನೀವು ನೋಡ್ಬೋದು. ದಿ ಗೇಮ್, ಮರಣ ಶಾಸನ, ಆಮೇಲೆ ದಿ ಶ್ಯಾಡೋ, ಇವೆಲ್ಲ ಬಂದುಬಿಟ್ಟು ಸ್ಟೋರೀಸು ಗೈಸ್. ನೀವು ಈಸಿಲಿ ಇದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫುಲ್ ಸ್ಟೋರಿನೇ ಓಪನ್ ಆಗುತ್ತೆ ನಿಮಗೆ ಅನ್ಲಿಮಿಟೆಡ್ ಆಗಿ ಇಲ್ಲಿ ಬಂದುಬಿಟ್ಟು ಸ್ಟೋರೀಸ್ ಸಿಗುತ್ತೆ. ಓಕೆನಾ? ಇದು ದೆವ್ವನ, ಆಮೇಲೆ ರಕ್ತ ಪಿಶಾಚಿ, ಹರ ಅಘೋರ, ಆಮೇಲೆ ಇನ್ನೂ ತುಂಬ ಇದೆ ಗೈಸ್. ತುಂಬ ಸ್ಟೋರೀಸ್ ಇದೆ. ನೀವು ಈಸಿಲಿ ತೆಗೆದ್ಬಿಟ್ಟು ಇಲ್ಲಿಂದ ನೀವು ಸಿಂಪಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಮದು ಒಂದು ನೋಟ್ ಏನಿರುತ್ತೆ, ನಿಮ್ಮದು ಫೋನಲ್ಲಿ ನೋಟ್ ಏನಿರುತ್ತೆ, ವಾಯ್ಸ್ ರೆಕಾರ್ಡಿಂಗ್ ಮಾಡಿಬಿಟ್ಟು ನೀವು ಏನು ನೋಟಲ್ಲಿ ಪೇಸ್ಟ್ ಮಾಡಿರ್ತೀರಿ ವಾಯ್ಸ್ ರೆಕಾರ್ಡಿಂಗ್ ಆನ್ ಮಾಡ್ಕೊಳ್ಳಿ. ವಾಯ್ಸ್ ರೆಕಾರ್ಡಿಂಗ್ ಆನ್ ಮಾಡ್ತಾ ನೀವೇನು ನೋಟಲ್ಲಿ ಪೇಸ್ಟ್ ಮಾಡಿರ್ತೀರ ಅದನ್ನು ನೋಡಿಕೊಂಡು ಸಿಂಪಲಿ ನೀವು ಹೇಳ್ತಾ ಹೋಗಿ ಅಷ್ಟೇ. ಓಕೆನಾ? ಅದನ್ನು ಹೇಳಾದಮೇಲೆ ಆ ರೆಕಾರ್ಡಿಂಗ್ನ ಸೇವ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಲಕ್ಸರಿ ಅಂದರೆ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ ಲಕ್ಸರಿ ಆಡಿಯೋ ಎಡಿಟರ್ ಆ್ಯಪ್ ಬಂದುಬಿಟ್ಟು. ಆ ಆ್ಯಪಲ್ಲಿ ಬಂದುಬಿಟ್ಟು ನೀವು ರೆಕಾರ್ಡಿಂಗ್ ಮಾಡ್ಕೊಬೋದು. ಆ್ಯಪಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಇದೆ. ನಿಮಗೇನಾದರೂ ಆ ಆ್ಯಪ್ ಬಗ್ಗೆ ಗೊತ್ತಿಲ್ಲ ಹೇಳಿ ಅಂದರೆ ನನಗೆ ಹೇಳಿ, ನಾನು ನಿಮಗೆ ಆ ಆ್ಯಪ್ ಬಗ್ಗೆ ಸ್ವಲ್ಪ ನಾನು ನಿಮಗೆ ವೀಡಿಯೋನ ಮಾಡ್ತೀನಿ. ಅದರಲ್ಲಿ ನೀವು ಸಿಂಪಲಿ ರೆಕಾರ್ಡ್ ಮಾಡಿಬಿಟ್ಟು ಅದರಲ್ಲೇ ವೀಡಿಯೋ ಎಡಿಟ್ ಎಲ್ಲ ಅಂದರೆ ಆಡಿಯೋ ಎಡಿಟ್ ಎಲ್ಲ ಆಪ್ಷನ್ ಇರುತ್ತೆ. ಆ ಆಡಿಯೋನ ಎಡಿಟ್ ಮಾಡಿಕೊಂಡು ಅದಾದಮೇಲೆ ನೀವು ಇನ್ಶಾರ್ಟಲ್ಲಿ ಆ ಆಡಿಯೋನ ತಗೊಬರ್ಬೋದು. ಓಕೆನಾ ಗೈಸ್? ನೋಡಿ, ಈ ಥರ ಸ್ಟೋರೀಸ್ ಎಲ್ಲ ಇರುತ್ತೆ. ನೀವು ಲಕ್ಸರಿ ಆ್ಯಪಿಂದ ನೀವೇನಾದರೂ ಆಡಿಯೋ ಬಂದುಬಿಟ್ಟು ರೆಕಾರ್ಡ್ ಮಾಡಿದರೆ ನಿಮಗೆ ಮೈಕಿಂದು ಅವಶ್ಯಕತೆ ಏನು ಬೇಡ. ನೀವು ಮೈಕ್ ಅವಶ್ಯಕತೆ ಇಲ್ಲದೇ ನೀವು ಲಕ್ಸರಿ ಆಡಿಯೋ ಎಡಿಟ್ ಆ್ಯಪ್ ಇದೆಯಲ್ಲ ಅದರಲ್ಲಿ ನೀವು ಮೈಕ್ ಇಲ್ಲದೇ ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಓಕೆನಾ? ಆಡಿಯೋ ರೆಕಾರ್ಡ್ ಮಾಡಾದಮೇಲೆ ಅದರಲ್ಲಿ ನೀವು ಎಡಿಟ್ ಮಾಡಿಬಿಟ್ಟು ಅಲ್ಲಿಂದ ಸೇವ್ ಮಾಡಿಬಿಟ್ಟು ನೀವು ಇನ್ಶಾರ್ಟಲ್ಲಿ ತಗೊಬರ್ಬೋದು ಆ ಆಡಿಯೋನ. ಓಕೆನಾ? ನೀವೇನು ಹೇಳಿರ್ತೀರ, ರೆಕಾರ್ಡ್ ಮಾಡ್ಕೊಂಡಿರ್ತೀರ ಅದು ನಿಮ್ಮ ಫೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ವಾಯ್ಸ್ ಮಾತ್ರ ಕೊಡೋದು ಈ ವಿಡಿಯೋಗೆ. ಓಕೆನಾ? ನಾನೇನು ಹೇಳ್ತಾ ಇದ್ದೀನಿ ಹಾರರ್ ಸ್ಟೋರಿ. ಆ್ಯಂಡ್ ಗೈಸ್, ನಿಮಗೆ ಹಾರರ್ ಸ್ಟೋರಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ ಗೈಸ್? ಅದಾದಮೇಲೆ ನೋಡಿ, ಇಲ್ಲಿ ಸ್ಟೋರಿ ಬಂದುಬಿಟ್ಟು ಮುಂದಕ್ಕೆ ಓದಿರಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದರಿಂದ ಓದ್ಬಿಟ್ಟು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಇನ್ನೂ ಏನು ಅರ್ಧ ಸ್ಟೋರಿ ಇತ್ತು ಅದು ನಿಮಗೆ ಶೋ ಆಗುತ್ತೆ. ಸಿಂಪಲಿ ನೀವು ಕಾಪಿನ ಮಾಡ್ಕೋಬೋದು. ಇಲ್ಲ ಡೈರೆಕ್ಟು ನೀವು ಏನು ಮಾಡ್ಬೋದು, ನಿಮಗೆ ಕಾಪಿ ಮಾಡೋಕ್ಕಾಗಲ್ಲ ಅನ್ನೋರು ಡೈರೆಕ್ಟ್ ನೀವೇನು ಮಾಡ್ಬೋದು ಅಂದರೆ ನಿಮ್ಮದು ಆಡಿಯೋದು ರೆಕಾರ್ಡಿಂಗ್ ಆನ್ ಮಾಡಿಕೊಂಡು ಅಲ್ಲಿಂದನೇ ಓದ್ಕೋಬೋದು. ಏನು ವೆಬ್ಸೈಟ್ ತೋರಿಸ್ತಿದೆ ಅಲ್ಲಿಂದನೇ ನೀವು ಓದ್ಬಿಟ್ಟು ರೆಕಾರ್ಡ್ ಮಾಡ್ಕೋಬೋದು. ಓಕೆನಾ ಗೈಸ್? ಅದು ಇಷ್ಟ ಆಯಿತು ನಮ್ಮದು ಕಾಂಟೆಂಟು ರಿಸರ್ಚ್. ಅದಾದಮೇಲೆ ಇಮೇಜ್ ಸರ್ಚ್ ಮ್ಯಾನ್ ಓಪನ್ ಮಾಡ್ಕೊಳ್ಳಿ. ವಿಡಿಯೋ ಎಡಿಟಿಂಗ್ಗೆ ಇಮೇಜ್ ಮ್ಯಾನ್ ಸರ್ಚ್ ಮಾಡಿಬಿಟ್ಟು ಇಲ್ಲ ಹಾರರ್ ಸ್ಟೋರೀಸ್ ಇನ್ ಕನ್ನಡ ಅಂತ ಟೈಪ್ ಮಾಡಿ, ಇಲ್ಲ ಹಾರರ್ ಸ್ಟೋರಿ ಇಮೇಜಸ್ ಅಂತಲೂ ಟೈಪ್ ಮಾಡಿ, ಇಲ್ಲ ಹಾರರ್ ಇಮೇಜಸ್ ಅಂತಲೂ ಟೈಪ್ ಮಾಡ್ಬೋದು. ನೀವು ಯಾವ ಥರನಾದರೂ ಟೈಪ್ ಮಾಡ್ಕೋಬೋದು. ಓಕೆನಾ ಗೈಸ್? ಸಿಂಪಲಿ ಟೈಪ್ ಮಾಡಿದರೆ ನಿಮಗೆ ತುಂಬ ಇಮೇಜಸ್ ಸಿಗುತ್ತೆ, ನೀವು ನೋಡ್ಬೋದು. ನಮಗೆ ಈ ಥರ ಬರ್ದಿರೋ ಇಮೇಜಸ್ ಎಲ್ಲ ಬೇಡ, ಪ್ಲೇನ್ ಇಮೇಜಸ್ ಬೇಕು. ಯಾವುದಾದ್ರೂ ಪ್ಲೇನ್ ಇಮೇಜ್ ಎಲ್ಲಾದರೂ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದರ ಸಜೆಸ್ಟೆಡ್ ಇಮೇಜಸ್ ಬಂದುಬಿಟ್ಟು ನಿಮಗೆ ಸಿಗುತ್ತೆ ಇದರಲ್ಲಿ. ಓಕೆನಾ? ನೋಡಿ, ಈ ಥರ ಪ್ಲೇನ್ ಇಮೇಜ್ ಯಾವುದಾದ್ರೂ ಸರ್ಚ್ ಮಾಡ್ಕೊಳ್ಳಿ, ಅದರ ರಿಲೇಟೆಡ್ ಪ್ಲೇನ್ ಇಮೇಜಸ್ ಬಂದುಬಿಟ್ಟು ನಿಮಗೆ ಸಿಗುತ್ತೆ. ಈ ಥರ ಯಾವುದು ಬರ್ದಿರ್ದಂಗೆ. ಓಕೆನಾ? ಈ ಥರ ಒಂದು ಇಮೇಜಸ್ ನಾನು ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಎಷ್ಟು ಬೇಕೋ ಅಷ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಎಷ್ಟು ಲೆಂತಿ ಆಗಿರುತ್ತೆ ಅಷ್ಟು ಫೋಟೋಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ವಿಡಿಯೋ ಅಷ್ಟು ಲೆಂತಿಯಾಗಿ ಮಾಡ್ಕೊಳ್ಳಿ. ಓಕೆನಾ? ಎಷ್ಟು ಲೆಂತಿ ನಿಮ್ಮದು ಆಡಿಯೋ ಇದೆ ಅಷ್ಟು ಲೆಂತಿ ಬಂದುಬಿಟ್ಟು ನಿಮ್ಮ ವಿಡಿಯೋನು ಮಾಡ್ಕೊಳ್ಳಿ. ಓಕೆನಾ? ಸಿಂಪಲಿ ನಾನೊಂದು ಸ್ವಲ್ಪ ಸ್ಟಾಕ್ ಫೋಟೋಸ್ನ ಡೌನ್ಲೋಡ್ ಮಾಡಿಕೊಂಡು ಏನು ಮಾಡ್ತೀನಿ, ನಿಮಗೆ
ಎಡಿಟ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಗೈಸ್. ಈ ಟಾಪಿಕಲ್ಲಿ ನೀವು ಯಾರೆಲ್ಲ ಇವತ್ತೇ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೆ ಒಳ್ಳೆ ಗ್ರೋತ್ ಸಿಗುತ್ತೆ. ಯಾಕಂದರೆ ಆಡಿಯನ್ಸ್ಗೆ ತುಂಬ ಇಷ್ಟ ಹಾರರ್ ಸ್ಟೋರೀಸ್ ಎಲ್ಲ ಕೇಳೋದು. ಆ್ಯಂಡ್ ನೈಟ್ ಟೈಮಲ್ಲಿ ತುಂಬ ಜನ ಕೇಳ್ತಾರೋ, ಈವನ್ ನಾನು ಹಾರರ್ ಸ್ಟೋರಿ ಕೇಳ್ತೀನಿ ನೈಟ್ ಟೈಮಲ್ಲಿ ಮಲಗಬೇಕಿದ್ರೆ. ಯಾಕಂದರೆ ನಂಗೆ ಇಷ್ಟ ಹಾರರ್ ಸ್ಟೋರಿ, ಹಾಗಾಗಿ ಗೈಸ್. ಓಕೆನಾ. ಅದಾದಮೇಲೆ ನಾವು ಇಮೇಜಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ವಾ. ಅದಾದಮೇಲೆ ಸಿಂಪಲಿ ಇನ್ಶಾಟ್ ಓಪನ್ ಮಾಡ್ಕೊಳ್ಳಿ. ಇನ್ಶಾಟ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಎಷ್ಟು ಫೋಟೋಸ್ ನಾವು ಡೌನ್ಲೋಡ್ ಮಾಡಿದ್ವಿ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಣ ಒಂದೊಂದಾಗಿ. ಓಕೆನಾ. ಎಲ್ಲ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಗೈಸ್ ಸಿಂಪಲಿ ಫೋಟೋ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಯೂಟ್ಯೂಬ್ ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ನಮಗೆ ಫೋಟೋ ಬೇಕು. ಸೊ ಇಲ್ಲಿ ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಟ್ಯಾಪ್ ಮಾಡಿ ಕ್ರಾಪ್ ಮೇಲೆ ಟಾಪ್ ಮಾಡಿ ಯೂಟ್ಯೂಬ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫಾಸ್ಟ್ ಮಾಡ್ತಿದ್ದೀನಿ ಯಾಕಂದರೆ ವೀಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ. ನಾನು ಸ್ಲೋಲಿ ಮಾಡ್ತಾ ಹೋದರೆ ಫುಲ್ ಲೆಂತಿ ಆಗಿಬಿಡುತ್ತೆ. ಓಕೆನಾ. ಫೋಟೋ ಮೇಲೆ ಟ್ಯಾಪ್ ಮಾಡಿ ಕ್ರಾಪ್ ಮೇಲೆ ಟ್ಯಾಪ್ ಮಾಡಿ ಅದಾದಮೇಲೆ ಯೂಟ್ಯೂಬ್ ಲೋಗೋ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಇದು ಬೇಗ ಮಾಡ್ಕೋಬೇಕು. ಇದು ಫುಲ್ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಇಷ್ಟು ಪಾರ್ಟ್ನ ಸ್ವಲ್ಪ ಫಾಸ್ಟಲ್ಲಿ ಮಾಡಿದ್ದೀನಿ. ಓಕೆನಾ. ಸೊ ಇನ್ನೊಂದು ಸಲ ಸ್ಲೋ ಆಗಿ ಹೇಳ್ಕೊಡ್ತೀನಿ. ಫೋಟೋ ಮೇಲೆ ಟ್ಯಾಪ್ ಮಾಡಿ. ಫೋಟೋ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ನೋಡಿ, ಫೋಟೋ ಮೇಲೆ ಟ್ಯಾಪ್ ಮಾಡಿ ಕ್ರಾಪ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಯೂಟ್ಯೂಬ್ದು ಇದೆಯಲ್ಲ ಅದು ಸೈಜು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಇಷ್ಟಾಯಿತು ನಮ್ಮದು ಬಂದುಬಿಟ್ಟು ಇಷ್ಟಾಯಿತು ನಮ್ಮದು ಫೋಟೋ ಯೂಟ್ಯೂಬ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓಕೆನಾ. ಸೊ ನೋಡಿ ಈ ಥರ ಫುಲ್ ಸ್ಕ್ರೀನಲ್ಲಿ ನಮಗೆ ಶೋ ಆಗಬೇಕು. ಫೋಟೋಸ್ ಏನಿದೆ ಅದು ಫುಲ್ ಸ್ಕ್ರೀನಲ್ಲಿ ಶೋ ಆಗಬೇಕು. ಯಾಕಂದರೆ ಯೂಟ್ಯೂಬ್ದು ನಾವು ಮಾಡ್ತಾ ಇರೋದು ಲಾಂಗ್ ವಿಡಿಯೋ. ಓಕೆನಾ ಗೈಸ್. ಇದಾಯಿತು ನಮ್ಮದು ಫೋಟೋಸ್ ಎಲ್ಲ. ಇದಕ್ಕೆ ನಾವು ಈಗ ಆ್ಯನಿಮೇಷನ್ ಆ್ಯಡ್ ಮಾಡೋಣ ಫೋಟೋಸ್ಗೆ. ಸೊ ಈ ಕೀ ಆಪ್ಷನ್ ನಮಗೆ ಬೇಡ, ಇದು ರಾಂಗ್ ಮಾಡಿಬಿಡಿ. ಸೊ ಇಲ್ಲಿ ಆ್ಯನಿಮೇಷನ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವುದಾದ್ರೂ ಆ್ಯನಿಮೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ, ನಿಮಗೆ ಯಾವುದು ಸೂಟಬಲ್ ಅನ್ನಿಸ್ತಿದೆ, ನಿಮಗೆ ಯಾವುದು ಚೆನ್ನಾಗಿ ಅನ್ನಿಸ್ತಿದೆ ಆ ಥರ ಆ್ಯನಿಮೇಷನ್ನ ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ ಗೈಸ್. ಸಿಂಪಲಿ ನಾನು ಒಂದೊಂದಾಗಿ ಆ್ಯನಿಮೇಷನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಎಲ್ಲ ಫೋಟೋಸ್ಗೂ. ಯಾವುದಾದ್ರೂ ಇಲ್ಲೇ ಆ್ಯನಿಮೇಷನ್ ನಿಮಗೆ ಇದರಲ್ಲಿ ಇನ್ಶಾಟಲ್ಲಿ ಎಷ್ಟು ಆ್ಯನಿಮೇಷನ್ ಸಿಗುತ್ತೆ ಇವೆಲ್ಲ ನನಗೂ ಸಿಗುತ್ತೆ. ಯಾಕಂದರೆ ನಾನೂ ಸಬ್ಸ್ಕ್ರಿಪ್ಷನ್ ಏನು ತೊಗೊಂಡಿಲ್ಲ, ನನಗೇನು ಸ್ಪೆಷಲ್ ಆ್ಯನಿಮೇಷನ್ ಸಿಗೋಲ್ಲ. ಸೇಮ್ ಇಲ್ಲೇನು ಆ್ಯನಿಮೇಷನ್ ಇದೆ ಇದೂ ನಿಮಗೆ ಶೋ ಆಗುತ್ತೆ. ನಿಮಗೆ ಯಾವ ಆ್ಯನಿಮೇಷನ್ ಬೇಕೋ ಆ ಆ್ಯನಿಮೇಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಓಕೆನಾ ಗೈಸ್. ಹಾರರ್ ಸ್ಟೋರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಥರ ಬೇಕಂದರೆ ಶೋ ಮಾಡ್ಬೋದು. ಇಲ್ಲ ನೀವು ಒಂದೇ ಫೋಟೋನ ಕೀ ಫ್ರೇಮ್ ಆ್ಯಡ್ ಮಾಡಬೇಕಂದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಫ್ರೇಮ್ದು ಎಡಿಟ್ ಕಲ್ತ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯೂಟ್ಯೂಬಲ್ಲೇ ತುಂಬ ವೀಡಿಯೋಸ್ ಸಿಗುತ್ತೆ ಕೀ ಫ್ರೇಮಿಂಗ್ ಯಾವ ಥರ ಮಾಡೋದಂತ. ಆ ಎಡಿಟ್ ನಿಮಗೆ ಬಂದುಬಿಟ್ರೆ ಸಾಕು ಗೈಸ್. ನೀವು ಈಸಿಲಿ ಬಂದುಬಿಟ್ಟು ಎಡಿಟ್ ಮಾಡ್ಬೋದು, ಚೆನ್ನಾಗಿ ಎಡಿಟ್ ಮಾಡ್ಬೋದು. ನೀವು ಕೀ ಫ್ರೇಮಿಂಗ್ ಏನು ಇದೆ ಅದನ್ನು ಕಲ್ತ್ಕೊಳ್ಳಿ. ಓಕೆನಾ. ಇಲ್ಲ ನೀವು ಕೀ ಫ್ರೇಮಿಂಗ್ ಮೇಲೆ ಒಂದು ವಿಡಿಯೋ ಬೇಕು ನಮಗೆ ಮಾಡಿ ಅಂದರೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಕೀ ಫ್ರೇಮಿಂಗ್ ಮೇಲೆ. ಓಕೆನಾ. ಯಾವ ಥರ ಕೀ ಫ್ರೇಮ್ ಮಾಡೋದಂತ. ಓಕೆನಾ ಗೈಸ್. ಅದು ಒಂದು ಟ್ಯುಟೋರಿಯಲ್ಲೇ ನಾನು ನಿಮಗೆ ಮಾಡಿಬಿಡ್ತೀನಿ. ಓಕೆ. ಇದೆಲ್ಲ ಆಯಿತು. ನಮ್ಮದು ಆ್ಯನಿಮೇಷನ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದೊಂದಾಗಿ. ಲಾಸ್ಟ್ ಫೋಟೋಗೆ ಯಾವುದಾದ್ರೂ ಒಂದು ಆ್ಯನಿಮೇಷನ್ನ ಆ್ಯಡ್ ಮಾಡಿದ್ದೀನಿ. ಓಕೆ. ಇದಾಯಿತು ನಮ್ಮದು ಆ್ಯನಿಮೇಷನ್. ಓಕೆನಾ ಗೈಸ್. ಇಷ್ಟು ನೋಡಿ ಈ ಥರ ಕಾಣುತ್ತೆ ನಿಮಗೆ ಆ್ಯನಿಮೇಷನ್ ಬಂದುಬಿಟ್ಟು. ಈ ಥರ ನಾನು ಝೂಮ್ ಇನ್ ಝೂಮ್ ಔಟ್ ಆ್ಯನಿಮೇಷನ್ನೇ ಹಾಕಿದ್ದೀನಿ. ನೀವು ಬೇಕಿದ್ರೆ ಝೂಮ್ ಇನ್ ಝೂಮ್ ಔಟೇ ಹಾಕ್ಬೋದು, ಇಲ್ಲಾಂದರೆ ಬೇರೆದು ಸ್ಟಾರ್ಟಿಂಗಲ್ಲಿ ಯಾವುದಾದ್ರೂ ಚೆನ್ನಾಗಿರೋದು ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆಲ್ಲ ಝೂಮ್ ಇನ್ ಝೂಮ್ ಔಟ್ ಹಾಕ್ಬೋದು ನೀವು. ಓಕೆನಾ ಗೈಸ್. ಫೋಟೋಸ್ಗೆ. ಸೊ ಅದಾದಮೇಲೆ ನೋಡಿ ಗೈಸ್ ಇಲ್ಲಿ ಬಂದುಬಿಟ್ಟು ಇದು ಬ್ಯಾಕ್ ಮಾಡೋಣ. ಇಲ್ಲಿ ಆಡಿಯೋನ ರೆಕಾರ್ಡ್ ಮಾಡೋ ಆಪ್ಷನ್ ಇದೆ. ಈ ಥರ ಆಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ರೆಕಾರ್ಡ್ ಆಪ್ಷನ್ ಕಾಣುತ್ತೆ. ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನಲ್ಲಿದೆ ಅದಕ್ಕೆ ರೆಕಾರ್ಡ್ ಆಗೋಲ್ಲ ಇದು. ಓಕೆನಾ ಗೈಸ್. ಸಿಂಪಲಿ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ವಾಯ್ಸು ನೀವು ಮಾತಾಡ್ತಾ ಹೋದರೆ ಅದು ವಾಯ್ಸ್ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಈ ಥರ ವಾಯ್ಸ್ ರೆಕಾರ್ಡ್ ಮಾಡೋದು. ಅದಾದಮೇಲೆ ನಾವು ಇದಕ್ಕೆ ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದಾದರೆ ನೋಡಿ ಈ ಥರ ಹಾಕೋದು. ಇದು ಸಿಂಪಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮ್ಮದು ಆ್ಯಡ್ ಆಗುತ್ತೆ. ಓಕೆನಾ. ಈ ಥರ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡೋದು. ಅಂದರೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ದು ಸೌಂಡ್ ಬಂದುಬಿಟ್ಟು ನೀವು ಫುಲ್ ಕಮ್ಮಿ ಮಾಡಬೇಕಂದ್ರೆ 15-20 ಇಡಿ. ಅರೌಂಡ್ 15-20 ಮಾತ್ರ ಇಡಿ, ಜಾಸ್ತಿ ಇಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ಇಟ್ಟರೆ ನಿಮ್ಮ ವಾಯ್ಸ್ ಕೇಳಿಸಲ್ಲ, ಆಮೇಲೆ ಸಾಂಗ್ ವಾಯ್ಸೇ ಕೇಳಿಸುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಾಯ್ಸು. ಓಕೆನಾ ಗೈಸ್. ಅದಾದಮೇಲೆ ಈಗ ನಾವು ಬೇಕಿದ್ರೆ ಇದನ್ನು ಸೇವ್ ಮಾಡಿಬಿಟ್ಟು ಸಿಂಪಲ್ಲಿ ಇದೆಲ್ಲ ಸೇವ್ ಮಾಡಿ ಲಾಸ್ಟಲ್ಲಿ ಬೇಕಿದ್ರೆ ನೀವು ವೀಡಿಯೋ ಎಫೆಕ್ಟ್ನೂ ನೀವು ಹಾಕ್ಬೋದು ಸ್ಟಾರ್ಟಿಂಗಲ್ಲಿ. ಆ ಕ್ಯಾಮ್ರಾ ಎಫೆಕ್ಟ್ಸು ಅದೆಲ್ಲ ಹಾರರ್
ಹಾರರ್ ಸ್ಟೋರಿ ಏನಿರುತ್ತೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಹಾರರ್ ಸ್ಟೋರಿಗೆ ನಾನು ನಿಮಗೆ ಸಾಂಗ್ಸ್ನ ಒಂದು ಸ್ವಲ್ಪ ಕಲೆಕ್ಟ್ ಮಾಡಿಬಿಟ್ಟು ಹಾಕ್ತೀನಿ. ಆ್ಯಂಡ್ ನಾನು ಏನು ಫೋಟೋಸ್ ಇಲ್ಲಿ ಡೌನ್ಲೋಡ್ ಮಾಡಿದ್ದೆ ಇದನ್ನು ಹಾಕ್ತೀನಿ ನೋಡಿ. ಇನ್ನೊಂದು ಗಾಯ್ಸ್, ಇಲ್ಲಿ ಎಫೆಕ್ಟ್ಸಲ್ಲಿ ನಾನು ತೋರಿಸ್ತಿದ್ದೀನಲ್ಲ ನಿಮಗೆ, ಇವನ್ನು ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು. ಆಪ್ಷನಲ್, ನೀವು ಯೂಸ್ ಮಾಡಿದರೆ ಮಾಡ್ಬೋದು, ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಯಾವುದ್ರಲ್ಲಿತ್ತು, ಇನ್ ಔಟು ಲೂಪಲ್ಲಿದೆ. ಸೊ ನೀವು ಯಾವ್ದು ಬೇಕಿದ್ದರೂ ಯೂಸ್ ಮಾಡ್ಕೋಬೋದು. ಕಾಂಬೋ ಅಲ್ಲಿ ತುಂಬ ಚೆನ್ನಾಗಿರೋ ಎಫೆಕ್ಟ್ಸ್ ಎಲ್ಲ ಸಿಗುತ್ತೆ. ಓಕೆನಾ ಗೈಸ್? ಅದೆಲ್ಲ ಆದಮೇಲೆ ವಿಡಿಯೋ ಎಫೆಕ್ಟ್ ಇದು ಆ್ಯಡ್ ಆಗೋಲ್ಲ, ಯಾಕಂದರೆ ನಾವು ಫೋಟೋಸ್ ಆ್ಯಡ್ ಮಾಡಿರೋದು. ನೀವು ಸೇವ್ ಮಾಡಾದಮೇಲೆ ಆ ವಿಡಿಯೋನ ಸೆಲೆಕ್ಟ್ ಮಾಡಾದಮೇಲೆ ವಿಡಿಯೋ ಎಫೆಕ್ಟ್ನ ಯೂಸ್ ಮಾಡ್ಕೋಬೋದು. ಓಕೆನಾ ಗಾಯ್? ಸೊ ಇದು ಇಷ್ಟ ಆಯಿತು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಟೋರಿ ಹೇಳೋದ್ರಲ್ಲಿ ಅವರೆಲ್ಲ ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡಿ, ಈಗನೇ ಕ್ರಿಯೇಟ್ ಮಾಡಿ. ಯಾಕಂದರೆ ತುಂಬ ಅಂದರೆ ಟ್ರೆಂಡಿಂಗಲ್ಲಿದೆ ಹಾರರ್ ಸ್ಟೋರಿದು ವೀಡಿಯೋಸ್ ಬಂದುಬಿಟ್ಟು. ಓಕೆನಾ ಗೈಸ್? ಬೇಗ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿ. ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.